ನೋಡು ಮಗ, ಸೈನ್ಸು ಈಸಿ ಮಾಡಿಕೊಡ್ತೀನಿ, ಪಾಸ್ ಆಗೋದು ಹೆಂಗೆ ಅಂತ. ನೋಡಿ, ಇವತ್ತಿನ ವೀಡಿಯೋದಲ್ಲಿ ಬಂದು ನಾವೇನು ನೋಡ್ತೀವಿ ಅಂದರೆ ಲಾಸ್. ಓಕೆನಾ? ಸೊ ನಾನು ಮುಂಚೆ ಹೇಳಿದ್ದೆ ಡಯಾಗ್ರಾಮ್ಸಿಗೆ 12 ಮಾರ್ಕ್ಸ್ ಬರುತ್ತೆ, ಲಾಸು 3 ಮಾರ್ಕ್ಸ್ ಬರುತ್ತೆ ಅಂತ. ಆದರೆ ಆ 3 ಮಾರ್ಕ್ಸ್ ಬಂದು ಎಷ್ಟು ಈಸಿಯಾಗಿ ನೀವು ಇದು ಮಾಡ್ಬೋದು ಅಂತ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಲೋ ಲರ್ನರ್ಸಿಗೆ ಮಾತ್ರ. ಓಕೆನಾ? ಸೊ ಇವಾಗ ನಾವು ಈ ಒಂದು ಇದರಲ್ಲಿ ಬಂದು ಲಾಸ್ನ ಬಂದು ಯಾವ ಥರ ನಾವು ಬರಿಬೋದು ಅಂತ. ಓಕೆನಾ? ಸೊ ಇವಾಗ ನೀವು ನೋಡಿದ್ರೆ ಇದರಲ್ಲಿ ಈಗ ನಿಮಗೆ ಓಮ್ಸ್ ಲಾ, ಜಾಲ್ಸ್ ಲಾ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಮತ್ತು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇದೆ. ಅದಾದಮೇಲೆ ನೀವೇನು ಮಾಡ್ಬೋದು, ರಿಫ್ಲೆಕ್ಷನು ಮತ್ತು ರಿಫ್ರಾಕ್ಷನ್ದು ಇದೆ ಅಲ್ವಾ. ಸೊ ಇಲ್ಲಿ ತುಂಬ ಜನ ಬಂದು ಏನು ಮಾಡ್ತೀರಾ ಅಂದರೆ ಈ ಓಮ್ಸ್ ಲಾನ ಬಂದು ಸ್ಟೇಟ್ಮೆಂಟಲ್ಲಿ ಬರೆಯೋಕ್ಕೆ ನೋಡ್ತೀರಾ. ಅಫ್ಕೋರ್ಸ್ ಅದು ಕರೆಕ್ಟೇ, ಟೆಕ್ಸ್ಟ್ ಬುಕ್ಕಲ್ಲಿ ಹಂಗೆ ಕೊಟ್ಟಿದ್ದಾರೆ. ಆದರೆ ಅದನ್ನು ಇನ್ನೊಂದು ಥರನೂ ನೀವು ಬರಿಬೋದು. ಓಕೆನಾ? ಸೊ ಅದು ಹೆಂಗೆ ಅಂತ ನಾನು ಹೇಳ್ತೀನಿ ನೋಡಿ. ಈಗ ಈ ಒಂದು ಇದರಲ್ಲಿ ಬಂದು ಹೆಂಗಂದರೆ ಇವಾಗ ಓಮ್ಸ್ ಲಾ. ಓಕೆ, ಸೊ ಓಮ್ಸ್ ಲಾ ಬಂದು ಯೂಶಲಿ ಏನು ಮಾಡ್ತಾರೆ, ಅಟ್ ಕಾನ್ಸ್ಟಂಟ್ ಟೆಂಪರೇಚರು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಓಕೆನಾ? ಸೊ ಆ ಸ್ಟೇಟ್ಮೆಂಟ್ ನೀವು ಬರೀತೀರ. ಆದರೆ ಅದನ್ನು ಇನ್ನೊಂದು ಥರನೇ ನೀವು ಬರೀಬೋದು. ಹೆಂಗಂದರೆ ಸೊ ವಿ ಬಂದು ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ವಾ, ಈಸ್ ಪ್ರಪೋರ್ಷನಲ್ ಟು ಐ. ಸೊ ಐ ಬಂದೇನು, ಎಲೆಕ್ಟ್ರಿಕ್ ಕರೆಂಟ್ ಅಲ್ವಾ. ಸೊ ವಿ ಪ್ರಪೋರ್ಷನಲ್ ಟು ಐ ಅಂತ ಬರೆದು ಕೆಳಗೆ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಅಂತ ಬರಿಬೋದಾ? ಕಾನ್ಸ್ಟಂಟ್ ಟೆಂಪರೇಚರ್. ಓಕೆ, ಸೊ ಕಾನ್ಸ್ಟಂಟ್ ಟೆಂಪರೇಚರ್ ಅಂತ ಬರಿಬೋದಾ? ಓಮ್ಸ್ ಲಾ. ಸೊ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ಬರೆಯೋದಕ್ಕಿಂತ ನೀವೇನು ಮಾಡ್ಬೋದು, ಬಿ ಪ್ರಪೋರ್ಷನಲ್ ಟು ಐ ಅಂತ ಬರೆದು ಅಲ್ಲಿ ಕೆಳಗೆ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಅಂತ ಬರೆದ್ರೆ ಆರಾಮಾಗಿ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಸೊ ತಿರ್ಗಾ ಹೇಳ್ತಿದ್ದೀನಿ, ಇದು ಸ್ಲೋ ಲರ್ನರ್ಸಿಗೆ ಮಾತ್ರ. ಓಕೆನಾ? ಇನ್ನು ಟಾಪರ್ಸ್ ಇರ್ತೀರಲ್ವಾ, ಸೊ ಅವ್ರು ಹೆಂಗಿದ್ರು ಈ ಒಂದು ಇದು ಅವಶ್ಯಕತೆನೇ ಇಲ್ಲ. ಸೊ ಡೈರೆಕ್ಟಾಗಿ ನೀವೇನು ಮಾಡ್ಬೋದು, ಓಮ್ಸ್ ಲಾ ಸ್ಟೇಟ್ಮೆಂಟೇ ಬರಿಬೋದು. ಸೊ ಬಟ್ ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಯಾರಿಗೆ, ಸ್ಲೋ ಲರ್ನರ್ಸಿಗೆ ಮಾತ್ರ. ಓಕೆನಾ? ಸೊ ಇದೇ ಥರ ಬಂದು ನಿಮಗೆ ಯಾವುದು, ಜಾಲ್ಸ್ ಲಾ ಒಂದಿದೆ. ಓಕೆನಾ? ಸೊ ಜಾಲ್ಸ್ ಲಾ. ಸೊ ಆ ಒಂದು ಜಾಲ್ಸ್ ಲಾ ಬಂದು ಹೆಂಗೆ ನೀವು ಇದು ಮಾಡ್ಕೋಬೋದು ಅಂದರೆ, ಓಕೆ, ಸೊ ಜಾಲ್ಸ್ ಲಾನ ನೀವು ಹೆಂಗೆ ನೆನ್ಪಿಟ್ಕೋಬೋದು ಅಂದರೆ ನೋಡಿ, ಜಾಲ್ಸ್ ಲಾ. ಓಕೆನಾ? ಸೊ ಜಾಲ್ಸ್ ಲಾ ಇದೆಯಲ್ವಾ. ಸೊ ಜಾಲ್ಸ್ ಲಾ ಬಂದು ಏನು, ದ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ಡ್ ಬೈ ಅ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಕರೆಂಟ್, ಆಮೇಲೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್, ದೆನ್ ಟೈಮ್ ಟೇಕನ್ ಅಂತ ಇದೆ ಅಲ್ವಾ. ಸೊ ಅದನ್ನು ನೀವು ಸೇಮ್ ಓಮ್ಸ್ ಲಾನ ಹೆಂಗೆ ಬರೆದ್ರು ಅದೇ ಥರ ಜಾಲ್ಸ್ ಲಾಗೂ ಒಂದು ಎಕ್ಸ್ಪ್ರೆಷನ್ ಇದೆ. ಏನದು, ಹೆಚ್ ಈಕ್ವಲ್ಸ್ ಟು ಐ ಸ್ಕ್ವಯರ್ ಆರ್ ಟಿ ಅಂತ ಬರಿಬೋದಾ? ಎಸ್. ಸೊ ಹೆಚ್ ಬಂದು ಏನು, ದ ಅಮೌಂಟ್ ಆಫ್ ಎನರ್ಜಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್. ಸೊ ಐ ಬಂದು ಆಲ್ರೆಡಿ ಗೊತ್ತಿದೆ, ಅದೇನದು ಕರೆಂಟ್ ಅಂತ. ಆಮೇಲೆ ಆರ್ ಬಂದು ಏನು, ರೆಸಿಸ್ಟೆನ್ಸ್, ಟಿ ಬಂದು ಟೈಮ್ ಟೇಕನ್. ಸೊ ಇವಾಗ ಜಾಲ್ಸ್ ಲಾಗೆ ಈ ಒಂದು ಎಕ್ಸ್ಪ್ರೆಷನ್ ನೀವು ಬರೆದ್ರೂ ಕೂಡ ಮಾರ್ಕ್ಸ್ ಉಂಟು. ತಿರ್ಗಾ ಸ್ಲೋ ಲರ್ನರ್ಸ್ ನೆನ್ಪಿಟ್ಕೊಳ್ಳಿ, ಹೆಚ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ. ಯಾವುದಿದು, ಜಾಲ್ಸ್ ಲಾ. ಓಕೆನಾ? ಸೊ ಜಾಲ್ಸ್ ಲಾ ಹೆಂಗೆ ಬರಿಬೋದು, ಹೆಚ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ. ಓಮ್ಸ್ ಲಾ ಹೆಂಗೆ ಬರಿಬೋದು, ವಿ ಪ್ರಪೋರ್ಷನಲ್ ಟು ಐ, ಆಮೇಲೆ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಅಂತ ಬರೀತೀರ. ಓಕೆನಾ? ಸೊ ಇದೇ ಥರ ಲಾ ಆಫ್ ರಿಫ್ಲೆಕ್ಷನ್ ಆಮೇಲೆ ಲಾ ಆಫ್ ರಿಫ್ರಾಕ್ಷನ್ಗೂ ಈ ಥರ ಒಂದು ಸ್ಟೇಟ್ಮೆಂಟ್ ಬರೀಬೋದು. ಓಕೆನಾ? ಸೊ ಇವಾಗ ರಿಫ್ಲೆಕ್ಷನ್. ಓಕೆನಾ? ರಿಫ್ಲೆಕ್ಷನ್. ಸೊ ರಿಫ್ಲೆಕ್ಷನ್ದು ಫಸ್ಟ್ ಲಾ ಏನಿದೆ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಲ್ವಾ. ಸೊ ಇಲ್ಲಿ ನೀವು ನೋಡ್ಬೋದು, ನೀವು ಎಲ್ಲಿದೆ, ಇಟ್ ಸ್ಟೇಟ್ಸ್ ದಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಆದರೆ ಇಲ್ಲಿ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಏನದು, ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆರ್. ಸೊ ಫಸ್ಟ್ ಲಾ ನೀವು ಹೆಂಗೆ ಬರೀತೀರಾ ಅಂದರೆ ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆರ್, ಮುಗೀತು. ಸೊ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ಮಾಡೋದಕ್ಕಿಂತ ನೀವೇನು ಮಾಡ್ಬೋದು, ಆಂಗಲ್ ಐ ಈಕ್ವಲ್ಸ್ ಟು ಆಂಗಲ್ ಆರ್ ಅಂತ ಬರಿಬೋದಾ. ಸೊ ಫಸ್ಟ್ ಲಾ ಅಲ್ಲಿಗೆ ಮುಗೀತು. ಇವಾಗ ಸೆಕೆಂಡ್ ಲಾ ಇದೆಯಲ್ಲ, ತುಂಬ ಈಸಿ. ಏನದು, ದ ಇನ್ಸಿಡೆಂಟ್ ರೇ, ಆಮೇಲೆ ರಿಫ್ಲೆಕ್ಟೆಡ್ ರೇ, ಆಮೇಲೆ ನಾರ್ಮಲ್
all lie in the same plane. All lie in the same plane. ಸೊ ಸೆಕೆಂಡ್ ಲಾ ಮುಗೀತು ನೋಡಿ. ಫಸ್ಟ್ ಲಾಗ್ ಏನು ಬರೀತೀರಾ, ಜಸ್ಟ್ ಆ್ಯಂಗಲ್ ಐ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅಂತ ಬರೆದ್ರೆ ನಡೆಯುತ್ತೆ. ಯಾಕಂದರೆ ಆ್ಯಂಗಲ್ ಐ ಬಂದೇನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆರ್ ಬಂದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆಮೇಲೆ ಇಲ್ಲಿ ಸೆಕೆಂಡ್ ಲಾ ಏನು ಬರೀತೀರಾ, ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಅಂತ ಬರೀತೀವಿ. ಓಕೆನಾ. ಸೊ ಇದು ಲಾ ಆಫ್ ರಿಫ್ಲೆಕ್ಷನ್. ಇದೇ ಥರ ಲಾ ಆಫ್ ರಿಫ್ರಾಕ್ಷನ್ಗೂ ಕೂಡ ನೀವು ಬರೀಬೋದು. ಓಕೆ. ಸೊ ರಿಫ್ರಾಕ್ಷನ್, ಸೊ ರಿಫ್ರಾಕ್ಷನ್ಗೆ ಫಸ್ಟ್ ಲಾ ಏನು ಬರೀತೀರಾ ಅಂದರೆ ಎನ್ ಈಕ್ವಲ್ಸ್ ಟು ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ನೋಡಿ, ಎನ್ ಈಕ್ವಲ್ಸ್ ಟು ಸೈನ್ ಐ ಬೈ ಸೈನ್ ಆರ್. ಇದು ಹೆಂಗೆ ಬರಿಬೋದು ಅಂದರೆ ಸ್ಟೇಟ್ಮೆಂಟಲ್ಲಿ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ಏನು, ದ ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಅ ಕಾನ್ಸ್ಟೆಂಟ್. ನೋಡಿ, ಅದೇ ತಾನೇ ಇಲ್ಲಿರೋದು. ಎನ್ ಈಸ್ ಅ ಕಾನ್ಸ್ಟೆಂಟು ಈಕ್ವಲ್ಸ್ ಸೈನ್ ಐ ಬೈ ಸೈನ್ ಆರ್. ಓಕೆ. ಇನ್ ಕೇಸ್ ಅವರು ಡಿಫೈನ್ ಸ್ನೇಲ್ಸ್ ಲಾ ಅಂತ ಕೊಟ್ಟಿದ್ದಾರೆ ಅಂದರೆ, ಓಕೆ, ಸ್ನೇಲ್ಸ್ ಲಾ. ಸೊ ಸ್ನೇಲ್ಸ್ ಲಾಗೂ ನೀವು ಇದೇ ಸ್ಟೇಟ್ಮೆಂಟ್ನ ಬರೀಬೋದು. ಸೊ 1 ಮಾರ್ಕ್ ಕ್ವಶನ್ ಆಗಿ ಕೇಳ್ತಾರೆ. ಓಕೆ, ಎನ್ ಈಕ್ವಲ್ಸ್ ಟು ಸೈನ್ ಐ ಬೈ ಸೈನ್ ಆರ್. ಇದನ್ನು ನೀವು ಸ್ನೇಲ್ಸ್ ಲಾ, ಡಿಫೈನ್ ಸ್ನೇಲ್ಸ್ ಲಾ ಅಂತ ಕೇಳಿದ್ರು ಕೂಡ ನೀವು ಇದೇ ಸ್ಟೇಟ್ಮೆಂಟ್ನ ಬರೀಬೋದು. ಎರಡನೇದು ಏನು, ಎರಡನೇದು ತುಂಬ ಸಿಂಪಲ್, ಸೇಮ್. ದ ಇನ್ಸಿಡೆಂಟ್ ರೇ, ಅದಾದಮೇಲೆ ರಿಫ್ರಾಕ್ಟೆಡ್ ರೇ ಆ್ಯಂಡ್ ನಾರ್ಮಲ್. ಓಕೆನಾ. ಆ್ಯಂಡ್ ನಾರ್ಮಲ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಓಕೆನಾ. ಸೊ ಇದು ನಾವು 4 ಲಾಸ್ ಇವತ್ತು ನೋಡಿದ್ದೀವಿ. ಸೊ ಫಸ್ಟ್ ಬಂದು ಯಾವುದು, ಫಸ್ಟ್ ನೀವು ನೋಡಿದ್ರೆ ಯಾವುದು, ಓಮ್ಸ್ ಲಾ ನೋಡಿದ್ದೀವಿ. ಸೊ ಓಮ್ಸ್ ಲಾ ಏನು, ವಿ ಪ್ರಪೋರ್ಷನಲ್ ಟು ಐ ಅಂತ ಬರೆದು ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ ಬರೀತೀರಾ. ಆಮೇಲೆ ನೆಕ್ಸ್ಟ್ ಯಾವುದು, ಜೋಲ್ಸ್ ಲಾ ಇದೆ. ಸೊ ಜೋಲ್ಸ್ ಲಾ ಎಚ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಬರೀಬೋದು. ಆಮೇಲೆ ರಿಫ್ಲೆಕ್ಷನ್ ಏನು ಬರೀತೀರಾ, ಆ್ಯಂಗಲ್ ಐ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್. ಸೆಕೆಂಡ್ ಲಾ ಏನು, ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಅದಾದಮೇಲೆ ಲಾಸ್ಟ್ ಯಾವುದು, ರಿಫ್ರಾಕ್ಷನ್. ಲಾ ಆಫ್ ರಿಫ್ರಾಕ್ಷನ್ ಹೆಂಗೆ, ಎನ್ ಈಕ್ವಲ್ಸ್ ಟು ಸೈನ್ ಐ ಬೈ ಸೈನ್ ಆರ್. ಸ್ನೇಲ್ಸ್ ಲಾಗು ಇದೇ ಸ್ಟೇಟ್ಮೆಂಟ್ ಬರೀತೀರಾ. ಆಮೇಲೆ ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಇವಾಗ ರಿಫ್ಲೆಕ್ಷನ್ಗೂ ರಿಫ್ರಾಕ್ಷನ್ಗೂ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಮಾತ್ರ ಸೇಮ್. ಒಂದೇ ಒಂದು ಚೇಂಜ್ ಏನು, ಅದರಲ್ಲಿ ರಿಫ್ಲೆಕ್ಟೆಡ್ ಅಂತ ಬರೀತೀರಾ, ಇದರಲ್ಲಿ ರಿಫ್ರಾಕ್ಟೆಡ್ ಅಂತ ಬರೀತೀರಾ. ಓಕೆನಾ. ಸೊ ಇವತ್ತು 4 ಕ್ಲಾಸ್ ನಾವು ಕಲ್ತಿದ್ದೀವಿ. ಆಮೇಲೆ ಏನು ಸರ್ ಇದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಮತ್ತು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬಗ್ಗೆ ಹೇಳಿಲ್ಲ ಅಂತ ಇದು ಮಾಡ್ಕೋಬೇಡಿ. ನೆಕ್ಸ್ಟ್ ಇದರಲ್ಲಿ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಶಾರ್ಟ್ಕಟ್ ನಾನು ಹೇಳ್ತೀನಿ. ಓಕೆನಾ. ಸೊ ಇದು ಇಷ್ಟಿಗೆ ಅಲ್ಲ, ಇನ್ನು ಮುಂದೆ ತುಂಬ ವೀಡಿಯೋಸ್ ಬರುತ್ತೆ. ಓಕೆ, ಜಸ್ಟ್ ವಾಚ್. ಥ್ಯಾಂಕ್ ಯು.